ಅನ್ನ ಅಂತೂ ಆತು. ಇನ್ನು ಸಾರಿಗೆ ಎಂತ ಮಾಡೋದೇನ. ದಿನಾ ತರಕಾರಿ ತಿಂದು ಬಾಯಂತೂ ಸಪ್ಪೆ ಬಿದ್ದು ಹೋಗ್ಯದೆ. ಎಂತಾರು ಗೋಲ್ ತಿನ್ಬೇಕಂತ ಅನ್ಸೋದು. ನಮ್ಮನೆ ಗಣಸು ಪ್ಯಾಟಿ ಎಂತಾರು ಹೋದರೆ ಮೀನು ತಗೋಬರೋ ಹೇಳ್ಬೇಕು. ಪ್ಯಾಟಿ ಕಡೆ ಮೀನು ತಿನ್ನೋಕ್ಕಾಗಲ್ಲಪ್ಪ, ಭಾರಿ ತುಟ್ಟಿ ಅಂತ ಮುಟ್ಟಂಗಿಲ್ಲ ಮಾತ್ರ. ನಾವಿಲ್ಲೇ ಹಿಡ್ಕು ತಿನ್ಬೇಕು ಅಂದರೆ ಮಳೆಗಾಲನೇ ಶುರು ಆಗ್ಬೇಕು. ಆದರೂ ನಮ್ಮ ಕಡೆ ಮೀನಿದ್ದಂಗೆ ಅಲ್ಲಪ್ಪ ಪ್ಯಾಟಿ ಕಡೆ ಮೀನು. ನಮ್ಮ ಕಡೆದೇ ಭಾರಿ ರುಚಿ ಅಂತ. ಹಚ ಹಚ ಹಚ್, ನಿನ್ನ ಕಾಲೇ ಮುರಿತೀನಿ ಈಗ ಬಂದರೆ. ಈಗ ಮಾತ್ರ ಅಂಗಳ ಎಲ್ಲ ಬಂದೇನು ನಾನು, ಆಗಲೇ ಕೆದ್ರಕ್ಕೆ ಶುರು ಮಾಡ್ತಪ್ಪ. ಈ ಕೋಳಿಗೇನು ರೋಗನೇನಪ್ಪ, ಬರೀ ಕೆದ್ರದು. ನಿನ್ನ ಕಾಲಿಗೆ ಅಂತ ರೋಗ ಬಂದಿರೋದು, ಏನು ಕೆದ್ರ ಸಾಯ್ತದೇನ. ಎಲ್ಲ ಸಮ ಮಾಡ್ಕೊ ಗೂಡ್ಸ್ ಬಂದಿದ್ದೆ ನಾನು. ಅಲ್ಲಿ ಎಂತ ಇರೋದಲ್ಲಿ ಅಂತ. ಏನು ನಿನ್ನ ಗಂಟಿಟ್ಟಿರೋದ ಅಲ್ಲಿ ಪರದೇಸಿ ಕೋಳಿನ ತಂದು. ಇದಕ್ಕೊಂದೇ ರೋಗ, ಕೆದ್ರ ರೋಗ. ಇನ್ನು ಕೆದ್ರು ನೀನು ಕಾಲೇ ಮುರಿತೀನಿ ನಿಂದು. ಉದ್ಗ್ಯಮ್ಮ ಏನ್ರಿ ಒಬ್ರೊಬ್ರೆ ಮಾತಾಡ್ಕೂತ ಅದಾರೆ. ಎಂಥದಿಲ್ಲ ಕಣೆ ಸರೋಜ, ಹಾಳಾದ ಕೋಳಿ ಕಣೆ. ಈಗ ಅಂಗಳ ಎಲ್ಲ ಗೂಡಿಸಿ ಬಂದೇನು ನಾನು, ಕೆದ್ರಕ್ಕೆ ಶುರು ಆತು. ಕೋಳಿ ಅಲ್ಲೇನ್ರಿ ಓಕೆ ಅಂತ ಗೊತ್ತಾಗ್ತವೆ. ಎಲ್ಲರೂ ಎಂತಾರು ಕಂಡ್ರೆ ಕೆದ್ರದೊಂದೇ ಗೊತ್ತಾಗದಪ್ಪ. ಅಲ್ರಿ ಆ ಕೆಂಪು ಹುಂಜ ಇರೋದಲ್ರಿ ಭಾರಿ ಗನಕ್ಕಾಗ್ಯದಲ್ಲ. ಹೌದು ಕಣೆ, ಅದೊಂದು ಗನಕ್ಕಾಗ್ಯದ ನೋಡು. ಅಲ್ಲ ಅದಂತ ಕೊಡೋದಾ? ಇಲ್ಲ ಮಾರ್ಗೇತಿ, ಕೊಡೋದಲ್ಲ ಅದು, ದೇವ್ರಿಗೆ ಬಿಟ್ಟಿರೋದಂತೀನಿ. ಹೌದೇನ್ರಿ? ನಂಗೆ ಗೊತ್ತಿರ್ಲಾಗಿತ್ತು ಮರ್ರ, ಕೊಡ್ತೀರೇನ ಅಂತ ಕೇಳಿದೆ. ಇಲ್ಲ ಕಣೆ, ಕೊಡೋದಲ್ಲ. ಅದೇ ಹೋದರ್ಸ ನಮ್ಮನೆ ಗಂಡಸಿಗೆ ಜ್ವರ ಬಂದಿತ್ತಲ್ಲ, ಹುಷಾರಿಲ್ಲಾಗಿತ್ತಲ್ಲೇ. ಸುಮಾರು 1 ವಾರದವರೆಗೂ ನೋಡು ಹುಷಾರಿಲ್ಲದೆ ಮನೆ ಕಡೆಗೆ ಇದ್ರು. ಆವಾಗ ಹೇಳ್ಕೊಂಡದ್ ಕಣೆ, ಆವಾಗ ದೇವ್ರಿಗೆ ಬಿಟ್ಟಿರೋದು. ಹೌದೇನ್ರಿ? ಹಾಂ, ಹುಷಾರಿಲ್ದಿರೋದು ನಂಗೆ ಗೊತ್ತಿತ್ತು. ಎಂತಾಗಿತ್ತು ಮರ್ರ? ಅಯ್ಯೋ ಎಂತ ಕೇಳ್ತೀಯ ಕಣೆ ನೀನು. ಹೀಗೆ ಜಾನುವಾರನ್ನ ಬಿಟ್ಟು ಹೊಡಿತೀನಂತ ಹೋಗಿದ್ದು ಕಣೆ. ಅಲ್ಲೇ ಕಾನಾಗೇನೋ ಹೋಗ್ಯಾರೆ. ಕಾನಿಗೆ ಹೋಗಿದ್ದು ಅಲ್ಲೇ ಒಂದು ಮೂಲೆ ಕಡೆ ಜಾಗ ಇರೋದಲ್ಲೇ, ಗೊತ್ತಾತಾ? ಓ ಆ ಜಾಗ ಗೊತ್ತಾತ್ ಕಣ್ರಿ. ಎಂತ ಅಲ್ಲೂ ಹೋಗಿದ್ರಂತ. ಯಾರೂ ಹೋಗಲ್ಲಲ್ರಿ ಮರ್ರ. ಹ್ಞೂ, ಯಾರೂ ಹೋಗಲ್ಲ ಗೊತ್ತಿದ್ದವರು. ಎಂಥದಿಲ್ಲ, ಜಾನುವಾರು ಹೋತು ಅಂತ ಇವರು ನುಗ್ಗಿದ್ದು. ಮತ್ತೆ ಎಂಥದಿಲ್ಲ, ಎಂತ ಆತ ಏನೇ ನೋಡು, ಅಲ್ಲೇ ತಲೆ ತಿರ್ಕು ಬಿದ್ದಿದ್ದು ಕಣೆ. ಎಂಥದೋ ಗಾಳಿ ಏನೋ ಸೋಕಿರ್ಬೇಕು ಕಣೆ, ಅಲ್ಲೇ ಬಿದ್ದಿದ್ರಂತ. ಹೌದೇನ್ರಿ? ಆಮೇಲೆ ಹೆಂಗೆ ಮನೆಗೆ ಬಂದಿತ್ತು? ನೀವು ಹೋಗು ಕರ್ಕೊ ಬಂದ್ರಾ? ಮತ್ತೆ ಎಂತ ಮಾಡೋದು, ಒಂದು ಬೆಳಗು ಹೋದ ಗಂಡಸು ಸಂಜೆ 4 ಗಂಟೆವರೆಗೂ ಬರಲ್ಲ ಕಣೆ ಮನೆಗೆ. ನಾನು ಅಂಗಡಿ ಕಡೆ ಎಲ್ಲೋ ಹೋಗಿರ್ಬೇಕು, ಅಲ್ಲೇ ಸೆಟ್ರ ಹತ್ರ ಎಲ್ಲೋ ಮಾತಾಡ್ಕೊತ ಕೂತ್ಕೊಂಡಾರೆ. ಗೊತ್ತಲ್ಲ ನಿಂಗೆ, ಮಾತಾಡ್ಕೊತ ಕೂತ್ಕೊಂಡ್ರೆ ಎಂತ ಆತು ಮನೆ ಕಡೆಗಂತೂ ಗೊತ್ತಾಗಲ್ಲ. ಆ ಥರ ಗಂಡಸು. ಅದಕ್ಕೆ ಸೆಟ್ರ ಹತ್ರ ಏನೋ ಮಾತಾಡ್ಕೊತ ಕೂತ್ಕೊಂಡಿರ್ಬೇಕು ಅಂತ ನಾನು ತಮ್ಮಣಿ ಕಾದಿದ್ದು ಕಣೆ. ಎಲ್ಲಿ ಹೋದರೂ ಮಧ್ಯಾಹ್ನ ಊಟಕ್ಕೆ ಬರೋರು, ಮಧ್ಯಾಹ್ನ ಊಟಕ್ಕೂ ಇಲ್ಲ ಕಣೆ. ಅಂತೂ ಕಾದು ಸಾಕಾಗಿ ಹೋತು ಅಂತ ಆತು. ಆಮೇಲೆ ಎಂತ ಮಾಡೋದು, ತಮಣಿನ ಕರೆದಿದ್ದು. ತಮಣಿ ಮತ್ತು ಅಪ್ಪಾಜಿ ಬರಲ್ಲ ಕಣೆ, ಹಿಂಗಿಂಗೆ ಆತು ಅಂತ ಹೇಳಿದ್ದು. ತಮಣಿನ ಕರ್ಕೊಂಡು ನಾ ಹೋಗಿದ್ದು ಕಣೆ. ಅಲ್ಲ ಮಾರ್ರ, ನೀವೊಬ್ಬರೇ ಹೋದ್ರಾ? ಅಯ್ಯೋ ಹೆದರಿಕೆ ಆಗ್ಲಿನ್ರಿ. ಎಂತ ಮಾಡೋದು, ಮನೆ ಕಡೆ ಗಣಸು ಬರಲ್ಲ, ಮತ್ತೆಂತ ಸುಮ್ಮನಿರೋಕ್ಕಾಗದ? ಅವ್ರು ಇವ್ರನ್ನ ಹುಡುಕುತ್ತಾ ಕೂತ್ಕೊಂಡ್ರೆ ಆತದು. ಹಾಗೆ ಕೈಯಲ್ಲೊಂದು ಕತ್ತಿ ಹಿಡ್ಕೊ ಹೋದೆ ಕಣೆ. ನೋಡ್ರೆ ಪಾಪ ಗಣಸು ಕೆಳಗಡೆ ಬಿದ್ಕೊಂಡಿರೋದು.
ಹಂಗೆ ಹೆಂಗೆಂಗೋ ಮಾಡಿ ನೀರೆಲ್ಲ ಹಾಕಿ ಕರ್ಕೊಬಂದರು ಹೆಂಗೋ ಮಾಡಂತ ಆತು. ಮಾರನೇ ದಿನ ಎಂತ ಕೇಳ್ತೀಯ ಕಣೆ, ಮಾರನೇ ದಿನ ನೋಡ್ಬೇಕು ಸುಡು 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 ಜ್ವರ ಕಣೆ. ಅಯ್ಯೋ ದೇವ್ರೆ, ಹೌದೇನ್ರಿ? ಎಂತ ಹೆದರ್ಕೂ ಬಂದ್ರೆ ನಂಗೇರೆ. ಎಂತ ಸುಟ್ಟದ್ದಾತ ಯಾರಿಗೆ ಗೊತ್ತು ಕಣೆ. ಅಂತೂ ಜ್ವರ ಬಂತು ಅಂತ ಆತು, ಇನ್ನು ಎಂತ ಮಾಡೋದು. ಹಾಗೆ ತಮಣಿಗೊಂದು ತಂದಿದ್ದು ಗುಳಿಗೆ ಇತ್ತು ಕಣೆ, ಆ ಗುಳಿಗೆನೇ ಕೊಟ್ಟೆ. ಕಮ್ಮಿ ಆಗ್ಬೇಕ ಬೇಡ, ಕಡಿಮೆನೇ ಆಗಲ್ಲ ಕಣೆ. ಇದು ಹಿಂಗೆ ಬಿಟ್ಟರೆ ಆಗೋಗೋದಲ್ಲ ಅಂತ ಒಂದೇ. ಮಾರನೇ ದಿನ ಪ್ಯಾಟಿ ಕರ್ಕೊ ಹೋದೆ ಕಣೆ. ಡಾಕ್ಟ್ರ ಹತ್ರ ಹೋದೆ. ಡಾಕ್ಟ್ರ್ ನೋಡಿದ್ದೆ ಒಂದು ಸೂಜಿ ಹಾಕಿದ್ರು ಕಣೆ. ಹಾಗೆ ಒಂದು 2-3 ಕಲರ್ದು ಗುಳಿಗೆನೂ ಕೊಟ್ಟರು. ಕಾಡಿಗೆ ಮನೆಗೆ ತಗೊಬಂದಲ್ಲ, ಗುಳಿಗೆ ಒಂದು 2 ದಿನ ತಿಂದರು ಕಣೆ. ಎಂತ ಮಾಡ್ರು ಜ್ವರ ಅಂತ ಕಮ್ಮಿ ಆಗಲ್ಲ ಕಣೆ, ಸಾಯಕ್ಕೆ. ಹೌದೇನ್ರಿ? ನನ್ನ ಅಂದಾಜು ಹೊರಗಡೆ ಗಾಳಿನೇ ಸೋಕಿರ್ಬೇಕು ಕಣ್ರಿ. ಅದಕ್ಕೆಲ್ಲ ಡಾಕ್ಟ್ರ್ ಔಷಧಿಯಲ್ಲಿ ಎಲ್ಲಿ ತಾಗತ್ತೆ ಕಣ್ರಿ. ದಾರನೇನಾದರೂ ಮಂತ್ರಿಸ್ಕೊ ಬರ್ಬೇಕಾಗಿತ್ತು. ಆಮೇಲೆ ಗೊತ್ತಾಯ್ತಲ್ಲ ನನಗೆ ಆ ಜಾಗ ಹೆಂಗೂ ಸರಿ ಇಲ್ಲ ಅಂತ. ಆಮೇಲೆ ಗೊತ್ತಾಯ್ತು. ಆಮೇಲೆ ಎಂತ ಮಾಡಿದ್ದು, ದೇವ್ರ ಮನೆಗೆ ಹೋಗಿದ್ದು ಕಣೆ. ಒಂದು ಹರಕೆ ಮಾಡ್ಕೊಂಡದ್ದು, ದೇವ್ರಿಗೆ ಕೈ ಮುಗಿದು ಕೇಳ್ಕೊಂಡದ್ದು. ಹಾಗೆ ಒಂದು ದಾರ ಇವ್ರ ಹೆಸರಾಗೆ ಮಂತ್ರಿಸ್ಕೊಟ್ರು ಕಣೆ. ಅದನ್ನೇ ತಗೊಬಂದು ಇವ್ರ ಕುತ್ತಿಗೆ ಕಟ್ಟಿದ್ದು. ಹೇಳಿದ್ರು, ಎಂತಾರು ಕೊಡ್ತೀನಿ, ಕೋಳಿ ಎಂತಾರು ಕೊಡ್ತೀನಿ ಅಂತ ಹೇಳಿಕೆ ಮಾಡ್ಕೆ ಅಂತ ಅಂದರು. ಹಾಗೆ ಹೇಳಿಕೆ ಮಾಡಿಕೊಂಡು ಬಂದೆ, ದಾರನ ತಗೊಬಂದೆ ಅಂತ ಆತು. ಸರೋಜಾ, ಹಿಂಗೆ ಹೇಳ್ತೀನಂತ ಅಲ್ಲ ಕಣೆ, ಅದನ್ನೆಲ್ಲ ನಂಬಾರ್ದು ಅಂತ ಅಂತಾರೆ. ಎಂತ ಕೇಳ್ತೀಯ ನೀನು? ತಗೊಬಂದು ಬೆಳಗ್ಗೆ ತಗೊಬಂದು ದಾರ ಕಟ್ಟೇನು ಕಣೆ. ಸಂಜೆ ತನಕ ಒಂದು ಸ್ವಲ್ಪನೂ ಜ್ವರ ಇಲ್ಲ ಅಂತೀನಿ. ನೋಡಿದ್ರೆ ಅತ್ತಿಗೆಯಮ್ಮ, ಅದನ್ನೆಲ್ಲ ನಂಬಾರ್ದು ಅಂತಾರೆ. ಹಂಗಿದ್ದಿದ್ರೆ ಜ್ವರ ಹೆಂಗೆ ಕಮ್ಮಿ ಆಗತ್ತೆ ಕಣ್ರಿ. ಅದನ್ನೇ ಹೇಳೋದು ಕಣೆ. ಯಾರಾದರೂ ಹೇಳಿದ್ರೆ ನಂಬ್ತಾರಂತ ಮಾಡ್ಕೊಂಡ್ಯಾ ನೀನು? ಪ್ಯಾಟೆ ಹೋದರಂತೂ ನಂಬೋದೇ ಇಲ್ಲ. ಬೆಳಗ್ಗೆ ತಗೊಬಂದು ಕಟ್ಟೇನಿ, ಸಂಜೆವರೆ ಜ್ವರನೇ ಇಲ್ಲ. ಎದ್ದು ತಿರ್ಗಾಡೋದು ನೋಡ್ಬೇಕು ನಮ್ಮನೆ ಗಂಡಸು. ಅಯ್ಯಪ್ಪ, ಸಾಕಾಗಿ ಹೋದ ಕಣೆ ಮಾತ್ರ. ಅದೇ ಆವಾಗೇ ಅವ್ರ ಹೆಸ್ರಾಗ ಬಿಟ್ಟಿದ್ದು ಹುಂಜ ಕಣೆ ಅದು. ಈ ಸತಿ ಹಬ್ಬದಾಗೆ ಅದನ್ನೊಂದು ಕೂಯಿಸ್ಬೇಕು ನೋಡು. ಮತ್ತೆ ಅಂತ ಕೇಳ್ತೀಯ ನೀನು? ಜ್ವರ ಒಂದೇ ಅಲ್ಲ ಕಣೆ, ರಾತ್ರಿ ಹಿಂಗಂತ ಕಣ್ಣು ಮುಚ್ಚಲಾಗಿತ್ತು ನೋಡು. ಅಯ್ಯೋ, ಎಂತೋ ಬಂದಂಗೆ ಆಗೋದು, ಎಂತೋ ಕರ್ದಂಗೆ ಆಗೋದು ಅನ್ನೋರು. ತಮಣಿ ಅಂತೂ ಹೆದ್ರಕೊಂಡು ಸಾಮಾನು ನಿದ್ರೇನೂ ಮಾಡಲಾಗಿತ್ತು. ಅಂತೂ 2 ದಿನ ನೋಡಿದೆ ಕಣೆ, ನಂಗೆ ಗೊತ್ತಾಗಲಾಗಿತ್ತು ಫಸ್ಟು. ಆಮೇಲೆ ಗೊತ್ತಾತಲ್ಲ, ಇದು ಇದ್ರದ್ದೇ ವಹಿವಾಟು ಅಂತ ಗೊತ್ತಾಯ್ತು. ಆಮೇಲೆ ಹೋಗ್ಕೊಂಡು ಹಿಂಗೆ ಮಾಡಿದ್ದು ನೋಡು. ಹೌದು ಮರ್ರ, ಎಂತ ಅಂದರೂ ಇದನ್ನೆಲ್ಲ ನಂಬೋದು ಬಿಡೋಕ್ಕಾಗಲ್ಲ ಕಣ್ರಿ. ನಮ್ಮ ಹಳ್ಳಿ ಕಡೆ ಇಂಥದ್ದೇ ಅಲ್ಲ. ಹೌದು ಕಣೆ, ನಂಗಂತೂ ಸಾಕಾಗಿ ಹೋಯ್ತು ನೋಡು. ಈ ಸತಿ ಊರ ಹಬ್ಬದಾಗೆ ಅದೊಂದು ಕೋಳಿ ಕುಯಿಸ್ಬೇಕು ನೋಡು. ಹುಂಜ ಮಾತ್ರ ಭಾರಿ ಘನಕ್ಕಾಗ್ಯದ ಕಣ್ರಿ. ಹೌದು ಕಣ್ರಿ, ನಾವು ಒಂದು ಹುಂಜ ಬಿಟ್ಟೇವಿ, ಅದನ್ನೇ ತಗೋ ಹೋಗಿ ಕುಯಿಸ್ಕೊ ಬರ್ಬೇಕು. ನೀ ಅಂತ ಇತ್ಲಾಗೆ ಬಂದಿರೋದಾ? ಇಲ್ಲ ಕಣ್ರಿ, ಜಾನುವನ್ನು ಬಿಟ್ಟು ಹೊಡೆದು ಬರೋಣ ಅಂತ ಹೋಗಿದ್ದೆ. ಹಾಗೆ ಹೊಕ್ಕೋಗೋಣ ಅಂತ ಬಂದೆ. ಅದೇ ನೀವಂತೂ ಬೈಕೂತ ಇದ್ರಲ್ಲ, ಎಂತ ಆತು ನೋಡೋಣ ಅಂತ ಹಾಗೆ ಸೀದಾ ಒಳಗಡೆಗೆ ಬಂದೆ ಕಣ್ರಿ. ಎಂಥದ್ದಿಲ್ಲ ಕಣೆ, ಇದೆ ಕೆದರ್ತಾ ಇದ್ವಾ, ಅದಕ್ಕೆ ಬೈಕೂತ ಇದ್ದೆ. ಅಲ್ಲ ಅದಕ್ಕೆಮ್ಮ, ಮತ್ತೆ ನಿಮ್ಮನೆ ಮರಕ್ಕೆ ಹಲಸಿನಕಾಯಿ ಆಗಿರೋದು ಈ ಸತಿ? ಹೌದು ಕಣೆ, ಆಗಿರೋದು. ನಮ್ಮನೆ ಗಂಡಸು ಕುಯಿಸ್ಬೇಕು ಅಂತ ಹೇಳ್ತಾ ಇದ್ರು ಕಣೆ. ನಾಳೆ ನಾಡ್ದು ಬರ್ತಾರೆ ಕುಯ್ಸೋಣ ಅಂತ ಇದ್ರು. ಅಲ್ಲ ಕಣ್ರಿ ಅತ್ತಿಗೆಯಮ್ಮ, ಕುಯಿಸಿದ್ರೆ ನಂಗೊಂದು 2 ಕೊಡಿ ಆತ. ಒಂದು ಚಿಪ್ಸ್ ಮಾಡ್ಬೇಕು ಕಣ್ರಿ, ಹಾಗೆ ಒಂದು ಹಣ್ಣಿಗೆ ಹಾಕ್ಕೊಂಡು ತಿನ್ಬೇಕು. ಮರದಾಗ ಹಣ್ಣು ಆಗ್ಯದ ಕಣೆ, ಕುಯಿಸ್ಬೇಕು. ನಮ್ಮ ಅಕ್ಕನ ಮಗಳು ಬೆಂಗಳೂರಿಂದ ಬತ್ತೀನಂತ ಹೇಳದ್ ಕಣ್ರಿ. ಪಾಪ ಒದ್ಕೊಂಡು ತಗೋ ಕೊಡ್ಬೇಕು ಅಂತ. ಹೊಲಸಿನ ಹಣ್ಣು ಅಂದರೆ ಜೀಮ ಮಾರ್ರ ಹುಡುಗಿಗೆ, ಅದಕ್ಕೆ ತಗೋ ಹೋಗೋಣ ಅಂತ. ಹಣ್ಣಾದರೆ ನಂಗೊಂದು ಎತ್ತಿಡಿ ಆತ, ನಾ ಬತ್ತೀನಿ. ನೀವೆಂತ ಚಿಪ್ಸ್ ಗಿಪ್ಸ್ ಮಾಡ್ತೀರಾ ಈ ಸತಿ? ನೋಡ್ಬೇಕು ಕಣೆ,
ಮನೆ ಕಡೆ ಕೆಲಸನೇ ಮುಗಿಸ್ಕೊಂಡ್ರೆ ಸಾಕಾತದೆ. ಚಿಪ್ಸ್ ಎಲ್ಲ ಯಾವಾಗ ಮಾಡೋದು ನೋಡ್ಬೇಕಾತ. ಹ್ಞೂ ಅದ್ಗೆಮ್ಮ ನಂಗೊಂದು ಹಣ್ಣು ಇಟ್ಟಿಡಿ ಆತ, ಬತ್ತೀನಿ ನಾನು. ಆತ್ ಕಣೆ. ಮತ್ತೆ ಯಾವಾಗ ಬರೋದು ಅಕ್ಕನ ಮಗಳು? ನಾಳೆ ಬತ್ತೀನಂತ ಹೇಳಿದೆ, ನೋಡ್ಬೇಕು ಎಂತಾತದಂತ. ಹ್ಞೂ ಆತ್ ಕಣೆ, ಎತ್ತಿರ್ತೀನಿ ನಾನು. ಸರಿ ಆತ್ ಹಂಗ್ಯಾರೆ, ನಾ ಬತ್ತೀನಿ. ಹ್ಞೂ ಆತು, ಬಾ. ಓಯ್ ಏನ್ರಿ ವಿಡಿಯೋ ಇಷ್ಟ ಆತಾ? ಮತ್ತು ನಿಮ್ಮ ಕಡೆಗೆಲ್ಲ ಇನ್ನೂ ಹಿಂಗೆ ಇರೋದ ದಾರ ಕಟ್ಟೋದೆಲ್ಲ? ನಮ್ಮ ಕಡೆಗೆ ಇನ್ನೂ ಇರೋದು ಕಣ್ರಿ, ಅದನ್ನೆಲ್ಲ ಬಿಡೋಕ್ಕಾಗಲ್ಲ ನಾವು, ಅಲ್ಲೇನ್ರಿ? ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆತಾ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಕಾರ್ಟೂನ್ ವಿಲೇಜ್ ವೈಬ್ಸ್ ಇದು ನಮ್ಮ ಚಾನಲ್ ಹೆಸರು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆತಾ. ಹಾಗೆ ಚಾನಲಲ್ಲಿ ಸುಮಾರು ವೀಡಿಯೋ ಇರೋದು ಕಣ್ರಿ, ಅದನ್ನೆಲ್ಲ ಹೋಗಿ ನೋಡಿ. ಇಷ್ಟ ಆದರೆ ಎಲ್ಲದಕ್ಕೂ ಒಂದೊಂದು ಲೈಕ್ ಮಾಡಿ ಆತಾ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮಾರ್ರ, ಬತ್ತೀವಿ.